ಮಕ್ಕಳೇ, ಕೋಆರ್ಡಿನೇಟ್ ಜಾಮೆಟ್ರಿ ಇಂಟ್ರಡಕ್ಷನ್. ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಸ್ಟ್ರೀಟ್ ಇದೆ. ಈಗ ನಿಮ್ಮ ಮನೆ ಎಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡಬೇಕಾದ್ರೆ, ಎಷ್ಟನೇ ಕ್ರಾಸಲ್ಲಿದೆ ಅಂತ ನೋಡಬೇಕಾದ್ರೆ ಸ್ಟ್ರೀಟ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಈಸ್ಟಿಂದ ವೆಸ್ಟಿಗೆ ಒಂದು ಡೈರೆಕ್ಷನ್, ದೊಡ್ಡ ರೋಡ್ ಎಲ್ಲಿದೆ, ಈಸ್ಟ್ ಟು ವೆಸ್ಟ್ ಇದೆ. ಓಕೆ, ಪೂರ್ವದಿಂದ ಪಶ್ಚಿಮ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಈಸ್ಟ್ ಟು ವೆಸ್ಟ್ ಒಂದು ದೊಡ್ಡ ರೋಡ್ ಇದೆ. ಈಗ ನಿಮ್ಮ ಮನೆ ಸಪೋಸ್ 4th ಕ್ರಾಸ್, ಥರ್ಡ್ ಹೌಸ್ ಅಂತ ಹೇಳಿದ್ರೆ, ನನ್ನ ಹೌಸ್ ನಂಬರ್ 3rd ಅಂತ ಹೇಳಿದಾಗ ನೀವು ಕೌಂಟ್ ಮಾಡ್ತೀರಾ. ಅದ್ರ ಮುಂದೆನೇ ಬರೆದಿರ್ತಾರೆ 1st, 2nd, 3rd, 4th ಅಂತ ಕ್ರಾಸ್ ಮುಂದೆನೇ ಒಂದು ಅವರು ಬೋರ್ಡ್ ಹಾಕಿರ್ತಾರೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ಕ್ರಾಸಿಗೆ ಹೋಗಬೇಕು ಅಂತ ಅಲ್ವಾ. ಐಡೆಂಟಿಫೈ ಮಾಡಲಿಕ್ಕೆ ಈ ರೀತಿ ನಮಗೆ ಈಸಿ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 4th ಕ್ರಾಸ್ ಅಂತ ಹೇಳಿದ್ರೆ ನೀವು 4th ಕ್ರಾಸಿಗೆ ನಿಂತ್ಕೊಳ್ತೀರಿ. 5th ಅಂತ ಹೇಳಿದ್ರೆ 5th ಕ್ರಾಸಿಗೆ ಹೋಗಿ 5th ಹೌಸ್ ಅಂತ ಹೇಳಿದ್ರೆ ಆ ಮನೆಗೆ ಹೋಗ್ತೀರಾ. ಇಲ್ಲ 4th ಹೌಸ್ ನಂಬರ್ 4 ಅಂತ ಹೇಳಿದ್ರೆ ಆ ಮನೆಗೆ ಹೋಗ್ತೀರಾ. ಅರ್ಥ ಆಯ್ತಲ್ವ? ಇದು ಯಾಕೆ ಅಂತ ಹೇಳಿದ್ರೆ ಟೌನ್ಗಳಲ್ಲಿ ಒಂದೊಂದು ಮನೆನ ಐಡೆಂಟಿಫೈ ಮಾಡಲಿಕ್ಕೆ ಈ ಮೆಥಡ್ ತುಂಬ ಈಸಿ ಆಗುತ್ತೆ. ಹಳ್ಳಿಗಳಿಗೆ ಅವಶ್ಯಕತೆ ಇರೋದಿಲ್ಲ, ಬಟ್ ಟೌನಲ್ಲಿ ನಮಗೆ ಈ ರೀತಿ ಇರಬೇಕು. ಅದೇ ಥರ ನೋಡಿ ಮಕ್ಕಳು, ನಾವೀಗೆಲ್ಲ ಗೂಗಲ್ ಮ್ಯಾಪ್ ಹಾಕ್ಕೊಂಡು ದೂರ ದೂರ ಟ್ರಾವೆಲ್ ಮಾಡ್ತೀವಿ. ಆಗ ನಮಗೆ ಎಲ್ಲಿ ಇದೆ ಅಂತ ಆಲ್ರೆಡಿ ಅವರು ಗೂಗಲ್ ಮ್ಯಾಪಲ್ಲಿ ಅದನ್ನು ಮಾಡಿರ್ತಾರೆ. ಏನು ಮಾಡಿರ್ತಾರೆ, ಅದನ್ನು ಎಂಟರ್ ಮಾಡಿರ್ತಾರೆ ಎಲ್ಲಿದೆ ಪ್ಲೇಸ್ ಅಂತ, ಎಕ್ಸಾಕ್ಟ್ ಪ್ಲೇಸ್ ಎಲ್ಲಿದೆ ಅಂತ. ನಾವು ಹಾಕ್ಕೊಂಡು ಹೋದಾಗ ಆ ಸ್ಪಾಟಿಗೆ ಬಂದಾಗ ಗೂಗಲ್ ಮ್ಯಾಪ್ ನಮ್ಗೆ ತೋರಿಸುತ್ತಲ್ವ ನಮಗೆ ಮ್ಯಾಪಲ್ಲಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ಶೀಟ್ ಪೇಪರ್ ಇದೆ. ಆ ಶೀಟ್ ಪೇಪರ್ ಮೇಲೆ ಒಂದು ಪಾಯಿಂಟನ್ನು ಹಾಕಿದಾಗ ಅದು ಎಲ್ಲಿದೆ, ಎಬೋವ್, ಬಿಲೋ, ಲೆಫ್ಟ್, ನಿಯರ್ ಟು ದ ಲೆಫ್ಟ್ ಹಾಗೆಲ್ಲ ಕೊಟ್ಟಾಗ ನಮ್ಗೆ ಅರ್ಥ ಮಾಡ್ಕೊಂಡು ಅದನ್ನು ಕರೆಕ್ಟ್ ಎಕ್ಸಾಕ್ಟಾಗಿ ನಮ್ಗೆ ಎಲ್ಲಿದೆ ಪ್ಲೇಸ್ ಅಂತ ನಮಗೆ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ ಮಕ್ಕಳೇ. ಅದೇ ಯೂನಿಟ್ ಕೊಟ್ಟಿದ್ದರೆ 3 ಸೆಂಟಿಮೀಟರ್ ಅವೇ ಫ್ರಮ್ ಲೆಫ್ಟ್ ಸೈಡ್, 9 ಸೆಂಟಿಮೀಟರ್ ಫ್ರಮ್ ದ ಬಾಟಮ್ ಅಂತ ಕೊಟ್ಟಿದ್ದರೆ ನಾವೇನು ಮಾಡ್ತೀವಿ, ಎಕ್ಸಾಕ್ಟ್ ಪೊಸಿಷನನ್ನು ನಾವು ಮಾರ್ಕ್ ಮಾಡ್ತೀವಿ. ಅದಕ್ಕೆ ಏನು ಬೇಕು, ನಮಗೆ ಗ್ರಾಫ್ ಬೇಕು ಮಕ್ಕಳೇ. ಈಗ ನಾವು 7th, 8th ಎಲ್ಲ ಗ್ರಾಫನ್ನು ಕಲ್ತಿದ್ದೀವಿ, ಹೇಗೆ ಮಾರ್ಕ್ ಮಾಡೋದು ಅಂತ ಕಲ್ತಿದ್ದೀವಿ. ಈಗ ಗ್ರಾಫನ್ನು ಸ್ವಲ್ಪ ಇಂಟ್ರೊಡಕ್ಷನ್ ಕಲ್ತ್ಕೊಳ್ತಾ, ಇನ್ನು ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಕಲ್ತಿದ್ದಿರಲ್ಲ, ಅದನ್ನೆಲ್ಲ ರಿಕ್ಯಾಪ್ ಮಾಡ್ಕೊಳ್ತಾ ನಾವು ಈ ವರ್ಷ ಏನೆಲ್ಲ ಕಲಿಬೇಕು, ಗ್ರಾಫಲ್ಲಿ ಏನು ಎಕ್ಸ್ಟ್ರಾ ಇದೆ ಅಂತ ನೋಡೋಣ. ಗ್ರಾಫ್ ತಗೊಂಡಾಗ ನಿಮಗೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್ ಎಲ್ಲ ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾವು ಒಂದು ಶೀಟ್ ತಗೊಳ್ಳಿ. ಈಗ ನೀವು ನಂಬರ್ ಲೈನ್ ಕಲ್ತಿದ್ದೀರಾ ಅಲ್ವಾ, ಹೇಗೆ ಎಕ್ಸ್ ಆ್ಯಕ್ಸಿಸ್ ನಂಬರ್ ಲೈನಲ್ಲಿ 0, +1, -1, -2 ಅಂತ ಅದೇ ಥರ ಬರುತ್ತೆ. ನಿಮ್ಮ ಗ್ರಾಫಲ್ಲೂ ಸಹ ನೀವು ಈ ರೀತಿಯೇ ಬರಿತೀರ. ಯಾವಾಗಲೂ ಹಾರಿಜಾಂಟಲ್ ಲೈನನ್ನು ಏನಂತ ಹೇಳ್ತೀವಿ, ಸ್ಲೀಪಿಂಗ್ ಲೈನ್ ಅಥವಾ ಎಕ್ಸ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಅದನ್ನು ಎಕ್ಸ್ ಡ್ಯಾಶ್ ಅಂತ, ಹಾರಿಜಾಂಟಲ್ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವರ್ಟಿಕಲನ್ನು ಏನಂತ ಹೇಳ್ತೀವಿ, ವೈ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಯಾವಾಗಲೂ ಸ್ಲೀಪಿಂಗ್ ಲೈನ್ ಅಂತ ಯೋಚನೆ ಇಟ್ಕೊಳ್ಳಿ. ಹಾರಿಜಾಂಟಲ್ ಸ್ಲೀಪಿಂಗ್ ಲೈನ್ ಎಕ್ಸ್ ಆ್ಯಕ್ಸಿಸ್, ವರ್ಟಿಕಲ್ ಸ್ಟ್ಯಾಂಡಿಂಗ್ ಲೈನ್ ವೈ ಆ್ಯಕ್ಸಿಸ್ ಅಂತ ನೆನ್ಪಿಟ್ಕೋಬೇಕು ನೀವು. ಹಾಗೆ ನೆನ್ಪಿಟ್ಟಾಗ ನಿಮಗೆ ಮರೆಯೋದಿಲ್ಲ ಅಂತೇಳಿ ಒಂದು ಶಾರ್ಟ್ಕಟ್ ಅಷ್ಟೇ. ಈಗ ಇಲ್ಲಿ +1, +2 ಬಲಗಡೆಗೆ ಹೋದಂಗೆ +1 ರೈಟ್ ಸೈಡಿಗೆ, ಲೆಫ್ಟ್ ಸೈಡಿಗೆ ಬಂದಾಗ -1, -2, -3 ನೆಗೆಟಿವ್ ಸೈನ್ಸ್ ಬರ್ತದೆ ಲೆಫ್ಟ್ ಸೈಡಿಗೆ. ಅದೇ ಥರ ವೈ ಆ್ಯಕ್ಸಿಸಲ್ಲೂ ಮೇಲೆಲ್ಲ +1, +2 ಅಂತ ಬರುತ್ತೆ. ಕೆಳಗೆ ಬಂದಾಗ -1, -2, -3 ಅಂತ ಬರುತ್ತೆ ಮಕ್ಕಳೇ. ನೆಗೆಟಿವ್ ಸೈನ್ಸ್ ಎಲ್ಲ ವೈ ಆ್ಯಕ್ಸಿಸಲ್ಲಿ ಕೆಳಗೆ ಬರುತ್ತೆ. ಈಗ ಈ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆಯಲ್ವಾ, ಅದರದ್ದು ಕೋಆರ್ಡಿನೇಟ್ಸ್ ಎಷ್ಟು ಅಂತ ಹೇಳಿದ್ರೆ 0, 0 ಅಂತ ಬರಿತೀವಿ ಮಕ್ಕಳೇ. ಈ 0, 0 ಅನ್ನು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಒರಿಜಿನ್ ಅಂತ ಹೇಳ್ತೀವಿ. ಇಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ. ಒರಿಜಿನ್ದು ಕೋಆರ್ಡಿನೇಟ್ಸ್ ಎಷ್ಟು ಅಂತ ಕೇಳಿದ್ರೆ ನೀವು 0, 0 ಅಂತ ಬರೀತೀರ ಮಕ್ಕಳು. ಇದನ್ನು ಫಸ್ಟ್ ಕ್ವಾಡ್ರೆಂಟ್ ಅಂತ ಹೇಳ್ತಾರೆ, ಇದು ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್. ಇದರ ಡೈರೆಕ್ಷನನ್ನು ಹೇಗೆ ತೋರಿಸ್ಬೇಕು ಅಂದರೆ ಈ ರೀತಿ ತೋರಿಸ್ತಾರೆ. ಇದು ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ಅಂತ. ಈಗ ನಾವೇನು ಮಾಡಬೇಕಂತೇಳಿದ್ರೆ ನಿಮಗೆ ಇದು ಈಗ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಈಗ ಇಂಪಾರ್ಟೆಂಟಾಗಿ ಯಾವುದಾದ್ರೂ ಕೋಆರ್ಡಿನೇಟ್ಸನ್ನು ಕೊಟ್ಟರೆ, ನಂಬರ್ಸನ್ನು ಕೊಟ್ಟರೆ ನಾವು ಹೇಗೆ ಈ ಗ್ರಾಫಲ್ಲಿ ಬಿಡಿಸ್ಬೇಕು, ಹೇಗೆ ಗ್ರಾಫಲ್ಲಿ ಬರಿಬೇಕು ಅಂತಿರೋದು ನಿಮಗೆ ಕಲ್ತಿದ್ದೀರಾ. ಆದರೂ ಜಸ್ಟ್ ಒಂದು ಸಲ ರಿಕಾಲ್ ಮಾಡ್ಕೊಳ್ಳೋಣ. ಈಗ 3 ಮತ್ತು 4 ಅಂತ ಕೊಟ್ಟಿದ್ದೀನಿ. ಈ 3 ಅಂತೇಳೋದು ಎಕ್ಸ್ ಆ್ಯಕ್ಸಿಸಲ್ಲೇ ನೋಡಬೇಕು ಮಕ್ಕಳೇ ನೀವು. 4 ಅಂತೇಳೋದನ್ನು ವೈ ಆ್ಯಕ್ಸಿಸಲ್ಲಿ ನೋಡಬೇಕು.
ಓಕೆ. ಆ ಎಕ್ಸ್ ಆ್ಯಕ್ಸಿಸಲ್ಲಿ ಬರುವಂತಹ 3 ಏನಂತ ಹೇಳ್ತೀವಿ ಅಂದರೆ ಅಬ್ಸಿಸಾ ಅಂತ ಹೇಳ್ತೀವಿ, 4 ಆರ್ಡಿನೇಟ್ ಅಂತ ಹೇಳ್ತೀವಿ. ಮಕ್ಕಳೇ, ಇಲ್ಲಿ ನಿಮಗೆ ಗೊತ್ತಿದೆ, ಇದು ಎಕ್ಸ್ ಆ್ಯಕ್ಸಿಸಲ್ಲಿ ನಾವು 3 ಯಾವುದ್ರಲ್ಲಿ ನೋಡಬೇಕು, ಎಕ್ಸ್ ಆ್ಯಕ್ಸಿಸಲ್ಲಿ ನೋಡಬೇಕು. 3 ಎಲ್ಲಿದೆ, ಅಲ್ಲಿದೆ. ಆಗ ವೈ ಆ್ಯಕ್ಸಿಸನ್ನು ಹೀಗೆ ನೋಡಬೇಕು, 4 ವೈ ಆ್ಯಕ್ಸಿಸಲ್ಲಿ ನೋಡಿ. ಇದೆರಡು ಎಲ್ಲಿ ಜಾಯಿನ್ ಆಗ್ತದೋ ಆ ಪಾಯಿಂಟನ್ನು 3 ಮತ್ತು 4 ಅಂತ ಬರಿತೀರ. ಅದನ್ನು ನೀವು ಏನಂತ ಬರಿತೀರ, 3 ಮತ್ತು 4 ಅಂತ ಬರಿತೀರ. ಎಕ್ಸ್ ಆ್ಯಕ್ಸಿಸಲ್ಲೇ ನೋಡಬೇಕು ಫಸ್ಟ್ ಅದನ್ನು, ಸೆಕೆಂಡ್ ಒನ್ನನ್ನು ವೈ ಆ್ಯಕ್ಸಿಸಲ್ಲೇ ನೋಡಬೇಕು. ವೈ ಆ್ಯಕ್ಸಿಸ್ ಸ್ಟ್ಯಾಂಡಿಂಗ್ ಲೈನ್, ಅದು ಯೋಚನೆ ಇಟ್ಕೊಂಡಿರಿ. 3ಗೆ ಏನಂತ ಹೇಳ್ತೀವಿ, ಅಬ್ಸಿಸಾ ಅಂತ ಹೇಳ್ತೀವಿ, 4 ಆರ್ಡಿನೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ -1 -2. ಇಲ್ಲಿ -1 ಎಕ್ಸ್ ಆ್ಯಕ್ಸಿಸಲ್ಲಿ ನೋಡಬೇಕು, ಮರಿಬಾರ್ದು. -1 ಎಲ್ಲಿದೆ, ಎಡಗಡೆ ಇದೆ, ಲೆಫ್ಟ್ ಸೈಡಲ್ಲಿದೆ. ಸೊ -1 -2 ವೈ ಆ್ಯಕ್ಸಿಸಲ್ಲಿ ಎಲ್ಲಿ ಬರುತ್ತೆ, ಕೆಳಗೆ ಬರುತ್ತೆ. ಸೊ -1 ಮತ್ತು -2 ಎಲ್ಲಿ ಜಾಯಿನ್ ಆಗ್ತದೋ ಆ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಏನಾಗಿರ್ತದೆ, -1 -2 ಅಂತ ಬರಿತೀವಿ ನಾವು ಅದನ್ನು. ಇದು ನಿಮಗೆ ಗೊತ್ತಿದೆ, ಗ್ರಾಫಲ್ಲಿ ಮಕ್ಕಳೇ ಮಾಡಿರ್ತೀರ. ಗ್ರಾಫಲ್ಲಿ ಡಾರ್ಕ್ ಲೈನ್ ತೋರಿಸ್ತಾರೆ, 1 ಯೂನಿಟಿಗೂ ಡಾರ್ಕ್ ಲೈನ್ ತೋರಿಸಿರ್ತಾರೆ. ಮತ್ತು ಅದರ ಮಧ್ಯದಲ್ಲಿ 1 ಯೂನಿಟ್ ಮತ್ತು 2ನೇ ಯೂನಿಟ್ ಮಧ್ಯ ತುಂಬ 10 ಲೈನ್ಸ್ ಇರ್ತದೆ ಮಕ್ಕಳೇ. ಜಸ್ಟ್ ನೋಡಿ ಅದನ್ನು ಚೆನ್ನಾಗಿ ಗ್ರಾಫನ್ನು. ಮತ್ತು ಮಧ್ಯದಲ್ಲಿ 5ಗೆ ಒಂದು ಸ್ವಲ್ಪ ಇದಕ್ಕಿಂತಲೂ ಸ್ವಲ್ಪ ಡಾರ್ಕ್ ಆಗಿರುವಂತಹ ಒಂದು ಲೈನ್ ಇರ್ತದೆ ಅಲ್ಲಿ, ಅದನ್ನು 5 ಅಂತ ಕನ್ಸಿಡರ್ ಮಾಡಬೇಕು. ಗ್ರಾಫಲ್ಲಿ ಮಾಡೋದು ಈಸಿ. ನೀವು ಇದನ್ನು ನೋಡಿದ ತಕ್ಷಣ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ತೀನಿ, ಯಾಕೆಂದರೆ ಆಲ್ರೆಡಿ ನೀವು 7th 8th ಕಲ್ತಿದ್ದೀರಾ. ಸೊ -1 -2 ಇಲ್ಲಿ ಬರ್ತದೆ. ಈ ಪಾಯಿಂಟನ್ನು ಮಾರ್ಕ್ ಮಾಡಿ. ಇದು ಯಾವ ಕ್ವಾಡ್ರೆಂಟಲ್ಲಿದೆ, 3rd ಕ್ವಾಡ್ರೆಂಟಲ್ಲಿದೆ. ಕೇಳಿದ್ರೆ ಯಾವ ಕ್ವಾಡ್ರೆಂಟ್ ಅಂತ ಈ ರೀತಿ ಕೋಆರ್ಡಿನೇಟ್ಸ್ ಕೊಟ್ಬಿಟ್ಟು ಕೇಳಿದ್ರೆ ನೀವು ಬರಿಬೇಕು. ನೆಕ್ಸ್ಟ್ ಒನ್ -1 4. ಈಗ -1 ಯಾವ ಆ್ಯಕ್ಸಿಸಲ್ಲಿ ನೋಡಬೇಕು, ಎಕ್ಸ್ ಆ್ಯಕ್ಸಿಸಲ್ಲಿ ನೋಡಬೇಕು. ಎಲ್ಲಿದೆ -1, ಇಲ್ಲಿದೆ. ಓಕೆ. 4 ಅಂತ ಹೇಳೋದು ವೈ ಆ್ಯಕ್ಸಿಸಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಆ ಪಾಯಿಂಟನ್ನು ನೀವು -1 +4 ಅಂತ ಬರೀತೀರ. ಅದು ಯಾವ ಕ್ವಾಡ್ರೆಂಟಲ್ಲಿದೆ, 2nd ಕ್ವಾಡ್ರೆಂಟಲ್ಲಿದೆ. ನೆಕ್ಸ್ಟ್ ಒನ್ +3 -2. ಇದನ್ನು ಮಾರ್ಕ್ ಮಾಡಿ. ಫಸ್ಟ್ ಎಕ್ಸ್ ಆ್ಯಕ್ಸಿಸ್ +3 ಬಂತು, -2 ಯಾವ ಕ್ವಾಡ್ರೆಂಟಲ್ಲಿದೆ, 4th ಕ್ವಾಡ್ರೆಂಟಲ್ಲಿದೆ ಮಕ್ಕಳೇ. ಇಷ್ಟು ನಿಮಗೆ ಗೊತ್ತಿರಬೇಕು. ಫಸ್ಟ್ ಕ್ವಾಡ್ರೆಂಟ್ ಯಾವುದು, ಸೆಕೆಂಡ್ ಕ್ವಾಡ್ರೆಂಟ್ ಯಾವುದು, 3rd ಆ್ಯಂಡ್ 4th ಕ್ವಾಡ್ರೆಂಟ್. ಮತ್ತು ನಿಮಗೆ ಹೇಗೆ ಮಾರ್ಕ್ ಮಾಡೋದು ಅಂತ ಗೊತ್ತಿರಬೇಕು ನಿಮಗೆ. ಈಗ ಈ ಕ್ಲಾಸಲ್ಲಿ ನೀವು ಇಷ್ಟನ್ನು ಕಲ್ತಿದ್ರೆ ಪರ್ಫೆಕ್ಟ್ ಆಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇದರಲ್ಲಿ ಇಂಪಾರ್ಟೆಂಟಾಗಿ ಯೋಚನೆ ಇಟ್ಕೊಳ್ಬೇಕು. ಫಸ್ಟಲ್ಲಿರೋದನ್ನು ಎಕ್ಸ್ ಆ್ಯಕ್ಸಿಸಲ್ಲೇ ನೋಡಬೇಕು, ವೈ ಆ್ಯಕ್ಸಿಸಲ್ಲಿ 2ನೇ ಇರೋದನ್ನು ನೋಡಬೇಕು. ಓಕೆ. ಮತ್ತು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಫಸ್ಟ್ ಒನ್ನನ್ನು ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಇರೋದನ್ನು ಇದನ್ನು ಅಬ್ಸಿಸಾ ಅಂತ ಹೇಳ್ತೀವಿ. -2 ಆರ್ಡಿನೇಟ್ ಅಂತ ಹೇಳ್ತೀವಿ ಮಕ್ಕಳೇ.